ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಿಡೋ ಟೆರೆಸ್ಸಲ್ಲಿ ಎಷ್ಟು ಹೂವು ಅರಳಿದೆ. ಬೆಳಗ್ಗೆ ಬೇಗ ಬಂದಿದ್ದೀನಿ, ಹಾಗಾಗಿ ನೋಡಿ ಖುಷಿ ಆಯಿತು. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆಂದ ಇದೆ ಇದು ಫ್ಲವರು. ನನಗಂತೂ ತುಂಬ ಇಷ್ಟ ಆಯಿತು. ಇದು ಪಿಂಕ್ ಕಲರು ಇದೆ ನನ್ನ ಹತ್ರ. ನಂಗೆ ತುಂಬ ಇಷ್ಟ. ಅಂದರೆ ಇನ್ನೊಂದು ಬೇಜಾರು ಏನಂದರೆ ಬೇಗ ಒಣಗೋಗ್ಬಿಡುತ್ತೆ. ಸ್ವಲ್ಪ ಬಿಸಿಲು ಬಂದರೆ ತಡ್ಕೊಳ್ಳಲ್ಲ ಅಷ್ಟೇ. ಇದು ಒಂದು ಸಣ್ಣ ಪಾಟ್ಗೆ ಹಿಂಗೆ ಹಾಕಿದ್ರೂ ಬರುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದು ಜಾಜಿ ಮಲ್ಲಿಗೆ ಬಿಟ್ಟಿದೆ. ಇದಕ್ಕೆಲ್ಲ 2 ಕನಕಾಂಬರ ಗಿಡ ಹಾಕಿದ್ದೀನಿ ಅಷ್ಟೇ, ಮಿಕ್ಕಿದ್ದೆಲ್ಲ ಹಾಗೇ ಇದೆ. ಇನ್ನೊಂದೇನು ಅಂದರೆ ಇದು ಮಾಮೂಲಿ ನಿತ್ಯ ಪುಷ್ಪಗೆ ಹುಳ ಬರೋದು ಎಲ್ಲ ನೋಡಿ, ಎಲ್ಲ ತಿಂದು ಹಾಕಿದೆ. ಒಂದು ಸ್ವಲ್ಪನೂ ಇಲ್ಲ. ಅದೇ ಗಿಡ ತೆಗೆದುಬಿಡ್ಬೇಕಷ್ಟೇ, ಇನ್ನು ಅದು ಯೂಸ್ ಆಗೋಲ್ಲ. ಚಿಗರಿ ಹೂವು ಬಿಡೋಕ್ಕೆ ಅದು ಸ್ವಲ್ಪ ಕಷ್ಟನೇ. ನೋಡಿ ಎಷ್ಟು ಚೆನ್ನಾಗಿದೆ. ಈಗಿರ್ತಾಯಿತ್ತು, ಈಗ ಹಾಗಾಗಿದೆ. ಒಂದು ಹೂವನೂ ಇಲ್ಲ. ತುದಿನೇ ಮಗ್ಗನೇ ಸೇರಿಸಿ ತಿನ್ಕೊಂಡ್ಬಿಟ್ಟಿದೆ. ಇನ್ನೊಂದೇನು ಅಂದರೆ ಫುಲ್ಲು ನಂದು ಚಪ್ರದ ಅವರೆಕಾಯಿ ಗಿಡ, ಚಪ್ರದ ಅವರೆಕಾಯಿ ಬಿಟ್ಬಿಟ್ಟಿದೆ. ನೋಡಿ ಎಷ್ಟೊಂದು ಬಿಟ್ಟಿದೆ ಅಲ್ಲ. ನನಗಂತೂ ಚಪ್ರದ ಅವರೆಕಾಯಿ ತುಂಬಾ ಇಷ್ಟ. ಭಾಳ ಖುಷಿ ಆಯಿತು ನೋಡಿ, ಎಲ್ಲ ಬಿಡ್ತಾ ಇದೆ. ಹಾಗೆ ಇಲ್ಲಿ ಅದಕ್ಕೆ ಪಾಪ ಸೋಂಕಿನ ಹುಳನೂ ಕೂಡ ಬಂದಿದೆ, ಅದನ್ನು ತೆಗಿಬೇಕು. ನೋಡಿರ್ಬೋದು ಏನು ಡಿಸೈನ್ ನೋಡಿರಲಿಲ್ಲ ನಿಜ ನಾನು ಅದನ್ನು. ನಮ್ಮ ಗಾರ್ಡನಲ್ಲೆಲ್ಲ ಡಿಸೈನ್ ಹುಳ ಇದೆ. ಹುಳ ಇದು ಬಿಟ್ಟಿದೆ. ಇಲ್ಲೊಂದು ಬಂಚ್ ಬಿಟ್ಟಿದೆ. ಮುಂದೆ ಹಬ್ಕೊಂಡು ಹೋಗ್ತಾ ಇನ್ನೂ ಬಿಡ್ತಾ ಇದೆ. ಈ ರೋಸು ಬಿಟ್ಟು ತುಂಬ ದಿನ ಆಗಿತ್ತು. ಇದೊಂದು ಬಿಟ್ಟಿದೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಇದು ಗಿಡ ಏನೂ ಇಲ್ಲ, ಒಂದೇ ಒಂದು ಕಡ್ಡಿ ಇದೆ. 2 ರೋಸ್ ಬಿಟ್ಟಿದೆ. ಇದರಲ್ಲೇ ಎಷ್ಟು ಖುಷಿ ಇದೆ ಅಲ್ಲ. ಸಿಕ್ಕಾಬಿಡಿ ಚೆನ್ನಾಗಿದೆ. ಇದಂತೂ ತುಂಬಾ ಚೆನ್ನಾಗಿದೆ. ರಾಯರ ಪೂಜೆಗೆ ಆಗುತ್ತೆ ನನಗೇನು. 2 ರೋಸ್. ನೆಕ್ಸ್ಟ್ ಇಲ್ಲೊಂದಿದೆ. ಇದು ಮಗ್ಗಿದ್ದಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕ್ಯೂಟಾಗಿರುತ್ತೆ ನೋಡೋಕ್ಕೆ. ಇವಾಗ ಫುಲ್ಲು ಅರಳ್ಕೊಂಡ್ಬಿಟ್ಟಿದೆ. ನನಗೆ ಇದನ್ನು ನೋಡೇ ಖುಷಿ ಆಯಿತು. ತುಂಬ ಚೆನ್ನಾಗಿದೆ. ಈ ರೋಸ್ನ ನೋಡಿ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಕಲರ್ ಅಂತೂ ಸಖತ್ತಿದೆಪ್ಪ. ನೋಡಿ ಸೇವಂತಿಗೆ ಅವೆಲ್ಲನೂ ಇಷ್ಟು ಬಿಟ್ಟಿದೆ. ಎಲ್ಲ ತೆಗಿಬೇಕು. ಎಲ್ಲ ಕೋಲಲ್ಲಿ ಕಟ್ಟಿಬಿಟ್ಟಿದ್ದೀನಿ. ಅದರಲ್ಲಿ ಇದೊಂದು ಸೇವಂತಿಗೆ ಗಿಡ ಎಲ್ಲ ಪಾಟ್ಗೂ ನಾನು ಮಿಕ್ಸ್ ಮಾಡಿ ಹಾಕಿದ್ದೆ. ಲಾಸ್ಟ್ ಟೈಮ್ ಎಲ್ಲೋ ಇಲ್ಲ ಅಂತ ಹೇಳಿದ್ದೆ. ಈ ಸಲ ಎಲ್ಲೋನೇ ಬಂದಿದೆ. ಬೇರೆ ಕಲರ್ ಎಲ್ಲ ಹೋಗಿದೆ, ಯಾವುದು ಬಿಟ್ಟಿಲ್ಲ. ನೋಡಬೇಕು ಏನು ಅಂತ ಗೊತ್ತಿಲ್ಲ. ಯಾವುದು ಬಿಡುತ್ತೋ ಏನಾಗುತ್ತೋ ಗೊತ್ತಿಲ್ಲ. ಇದು ದಾಸವಾಳ ಇಲ್ಲೊಂದಿದೆ, ಮಗ್ಗಿದೆ. ಇದೆಲ್ಲ ಅರಳ್ತಾ ಇದೆ. ಈಗ ಇದು ಅರಳುತ್ತೆ ಇವಾಗ. ಇಲ್ಲೊಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಒಂಥರ ಖುಷಿಯಾಗುತ್ತೆ ಗಿಡದಲ್ಲಿ ಈ ಥರ ಅರಳ್ತಾ ಇರೋದನ್ನು ನೋಡಲಿಕ್ಕೆ. ಇಲ್ಲೊಂದಿದೆ. ಏನು ಬೇಕು ನಿಂಗೆ ತಿನ್ನೋಕ್ಕೆ? ಏನಿಲ್ಲ ಶಿಜಿ, ಏನೂ ಇಲ್ಲ ಇವತ್ತು. ಇಲ್ಲೂ ಒಂದಿದೆ. ಇದು ನಿತ್ಯ ಮಲ್ಲಿಗೆ ಅಂತ ಹೇಳಿ ಈಗ ಫಸ್ಟ್ ಟೈಮು ಇದು ಬಿಡ್ತಾ ಇರೋದು. ಪಾಟಲ್ಲಿ ತಂದಾಗ ಬಿಡ್ತಾಯಿತ್ತು, ಇವಾಗ ಇಲ್ಲಿ ಬಿಡ್ತಾ ಇದೆ. ಈಗ ಶುರುವಾಗಿದೆ ಇದು. ಇಲ್ಲೊಂದಿದೆ, ಆದರೆ ಮಗ್ಗಂತೂ ಜಾಸ್ತಿನೇ ಬಿಟ್ಟಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ನಿನ್ನೆ ಬಿಟ್ಟು ಎಲ್ಲ ಒಣಗೋಗ್ಬಿಟ್ಟಿದೆ. ಇದು ಮರಳೆ ಹೂವು ಅಂತಾರಲ್ಲ ಅದು. ಎಲ್ಲಿ ಬೇಕಲ್ಲೆಲ್ಲ ಹಾಕಿದ್ದೆ ನಾನಿದು. ತುಂಬ ಚೆನ್ನಾಗಿಬಿಟ್ಟಿದೆ. ನನಗಂತೂ ತುಂಬ ಇಷ್ಟ ಆಯಿತು ನೋಡಿ, ಎಷ್ಟು ಚೆನ್ನಾಗಿದೆ. ಅಂದರೆ ಬ್ಲೂ ಕಲರ್ ನಂಗೆ ತುಂಬ ಇಷ್ಟ. ಹಾಗಾಗಿ ನನ್ನ ಗಾರ್ಡನಲ್ಲಿ ಬ್ಲೂ ಪಿಂಕ್ ಇದೆ. ಜಾಸ್ತಿ ಫ್ಲವರ್ಸ್ ಇರೋದು ಬ್ಲೂ ಪಿಂಕೆ. ಫುಲ್ಲು ಎಲ್ಲ ಪಕ್ಷಿಗಳೆಲ್ಲ ಗ್ರೀನ್ ಕಲರು ನೋಡಿದಿರಲ್ಲ,
ಆ ಥರದ್ದು ಫುಲ್ಲು ಚೂ 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 ಅಂದ್ಕೊಂಡೆಲ್ಲ ಫುಲ್ಲು ಹಾರಾಡ್ತಿವೆ. ಕೇಳಿಸ್ತಿರ್ಬೋದು. ಅಲ್ಲಿ ಮುಖ ಹಾಕ್ಕೊಂಡು ನೋಡ್ತಾ ಇದ್ದಾನೆ ನಮ್ಮ ಶ್ರೀಸಿ. ಅಲ್ಲೇ ನೋಡೋದು ಬೊಗಳೋದು ಎಲ್ಲ. ಫುಲ್ಲು ಗಿಳಿಗಳಂತೂ ಹಸಿರು ಕಲರ್ದು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ಎಷ್ಟು ಹಾರಾಡ್ತೇವೆ ಅಂದರೆ ನಿಜವಾಗ್ಲೂ ನನಗಂತೂ ಖುಷಿ ಆಗ್ತಾಯಿದೆ. ಅದನ್ನು ನೋಡಿದ್ರೆ, ಅದನ್ನು ಕೇಳಿಸ್ಕೊಂಡ್ರೇ ಒಂಥರ ಖುಷಿ ಆಗುತ್ತೆ. ಚೂ 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 ಅಂತ ಇದೆ. ನಮ್ಮದು ಮೇಲ್ಗಡೆಯಿಂದ ನೋಡಿದ್ರೆ ಪಾರಿಜಾತ ಹೂವು, ಗಣಿಗಿಲೆ ಹೂವು, ನಂದಿ ಬಟ್ಲು ಹೂವು ಎಲ್ಲ ಅರಳಿ ನಿಂತಿದೆ. ಪಾರಿಜಾತ ಎಲ್ಲ ಫುಲ್ಲು ಕೆಳಗಡೆ ಬಿದ್ದುಬಿಟ್ಟಿರುತ್ತೆ. ನನಗೆ ಬೇಕು ಅಂದಾಗ ವೇಲ್ ಕಟ್ತೀನಿ. ಇವತ್ತು ಬುಧವಾರ ಆಗಿರೋದ್ರಿಂದ ಏನು ಇದು ಮಾಡಿಲ್ಲ, ಸ್ವಲ್ಪ ಹಾಗೆ ಬಿಡಿಸ್ಕೊಂಡು ಬಂದುಬಿಡ್ತೀನಿ ಕೈಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲೂ ಕೂಡ ದಾಸವಾಳ ಅರಳ್ತಾ ಇದೆ. ಇನ್ನು ನಾನು ಕೆಳಗಡೆ ಹೋಗಿಲ್ಲ, ಟೆರೆಸಲ್ಲಿದ್ದೀನಿ. 2 ಗುಬ್ಬಚ್ಚಿಗಳು ಬಂದು ಇಲ್ಲಿ ಗೂಡು ಕಟ್ತು. ಸರಿಯಾಗಿ ಗೂಡು ಕಟ್ಟದೆ ಮೊಟ್ಟೆ ಇಟ್ಟು ಮೊಟ್ಟೆ ಮೇಲಿಂದ ಕೆಳಗಡೆ ಬಿದ್ದು ಹೊಡೆದೋಗಿದೆ. ಈಗ ಗುಬ್ಬಚ್ಚಿ ಇಲ್ಲಿ ಬರ್ತಾ ಇಲ್ಲ. ಬೆಕ್ಕು ಬರ್ತಿರ್ಲಿಲ್ಲ, ಇಲ್ಲಿ ಕಟ್ಬೋದಿತ್ತು, ಆದರೆ ಅದು ಫುಲ್ಲು ಸರಿಯಾಗಿ ಕಟ್ಟಿಲ್ಲ. ಅದು ಇವಾಗ ಇದೆಲ್ಲ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ಇದಂತೂ ತುಂಬ ಇಷ್ಟ ಆಯಿತು ನನಗೆ. ಏನೇ ಹೂವು ಸಿಕ್ಕಿದ್ರು ಚೆನ್ನಾಗಿರೋದು ಸಿಕ್ತು ಅಂತಂದರೆ ಫುಲ್ಲು ರಾಯರಿಗೆ ಇಡಬೇಕು ಅಂತ ನನ್ನ ಮನಸ್ಸಲ್ಲಿ ಬಂದುಬಿಡುತ್ತೆ. ನೋಡಿ ಎಷ್ಟು ಹೂವು ಬಿಟ್ಟಿದೆ. ಇಷ್ಟು ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಸಿಕ್ಕಿರುವಂಥ ಹೂವು. ಇನ್ನು ನಾನು ಜಾಜಿ ಮಲ್ಲಿಗೆ ಎಲ್ಲ ತಗೊಂಡಿಲ್ಲ, ಅದು ಸ್ವಲ್ಪ ಇದೆ, ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.